ಹಾಯ್ ನಮಸ್ಕಾರ, ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವಿನ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂತ ಬನ್ನಿ. ಮತ್ತು ಈ ಮ್ಯಾಚಿನ ಬಗ್ಗೆ ನೋಡಿದರೆ ಇನ್ನು ಈ ಮ್ಯಾಚು ಹೈ ವೋಲ್ಟೇಜಿಂದ ಕೂಡಿದೆ ಅಂತ ಹೇಳ್ಬೋದು. ಮತ್ತು ಈ ಮ್ಯಾಚಿನ ಬಗ್ಗೆ ಜಾಸ್ತಿ ಜನ ಕುತೂಹಲದಿಂದ ಕೂಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಈ ಮ್ಯಾಚ್ನಲ್ಲಿ ಯಾರೆಲ್ಲ ಸ್ಕೋರ್ ಮಾಡ್ತಾರೆ ಮತ್ತು ಇಲ್ಲಿ ವಿಕೆಟ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಕೂಡ ಮಾಡ್ತಾ ಬನ್ನಿ ಅಂತಲೇ ತಿಳಿಸ್ತಾ ಇನ್ನು ಮೊದಲಿಗೆ ನೋಡಿದರೆ. ಮತ್ತು ಈ ಮ್ಯಾಚು 2:30ಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ದುಬೈ ಆಗಿರೋದ್ರಿಂದ ಮತ್ತು ಈ ಮ್ಯಾಚ್ ಕಡೆ ನೋಡಿದ್ರೆ ಈ ಮ್ಯಾಚು ಬಾಂಗ್ಲಾದೇಶ್ ವಿರುದ್ಧ ನಡೆದಿರೋ ಪಿಚ್ಚಲ್ಲಿ ಈ ಮ್ಯಾಚ್ ಕೂಡ ನಡೆಯೋದು. ಆದ್ರಿಂದ ಈ ಸ್ಟೇಡಿಯಂ ಯಾವ ಥರ ಬಿಹೇವ್ ಆಗುತ್ತೆ ಅಂತ ಲಾಸ್ಟ್ ಗೇಮಲ್ಲಿ ಕೂಡ ಇಂಡಿಯಾದವರು ಕೂಡ ಗಮನಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಆದ್ರಿಂದ ಈ ಸಲ ಕೂಡ ಅದೇ ಥರ ಇರುತ್ತೆ. ಮತ್ತು ಇದು ಸ್ಲೋ ಪಿಚ್ ಆಗಿರೋದ್ರಿಂದ ಇಲ್ಲಿ ಎಫೆಕ್ಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಪಾಕಿಸ್ತಾನ್ಗೆ ಚೂರು ಅಡ್ವಾಂಟೇಜ್ ಕೂಡ ಇದೆ ಅಂತಲೇ ಹೇಳ್ಬೋದು ಮತ್ತು ಈ ಪಿಚ್ನಲ್ಲಿ. ಮತ್ತು ಅವರು ಕೂಡ ಇದು ಹೋಮ್ ಗ್ರೌಂಡ್ ಥರನೇ ಇರೋದ್ರಿಂದ ದುಬೈ ಪಿಚ್ಗಳು ಕೂಡ ಅವರಿಗೆ ಕೂಡ ಫೇರ್ ಆಫ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಮತ್ತು ನಮ್ಮ ಕಡೆ ಬೌಲಿಂಗ್ ಕೂಡ ಚೆನ್ನಾಗಿರೋದ್ರಿಂದ ಹರ್ಷ್ದೀಪ್ ಸಿಂಗ್ ಅವರು ಮರಳಿ ವಾಪಸ್ ಬರುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಮತ್ತು ಅವ್ರ ಕಡೆ ಲೆಫ್ಟ್ ಹ್ಯಾಂಡರ್ ಮತ್ತು ರೈಟ್ ಹ್ಯಾಂಡರ್ ಕಾಂಬಿನೇಷನ್ ಕೂಡ ಇರೋದ್ರಿಂದ ಇಲ್ಲಿ ಹರ್ಷ್ದೀಪ್ ಸಿಂಗ್ ಅವರು ಬಂದರೆ ಇನ್ನೂ ಕೂಡ ಉಪಕಾರ ಕೂಡ ಆಗುತ್ತೆ. ಆದ್ರಿಂದ ಇಲ್ಲಿ ಹರ್ಷಿತ್ ರಾಣಾ ಅವರು ಜಾಗ ಖಾಲಿ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ, ಅಥವಾ ಮೂರನೇ ಪೇಸರ್ ಆಗಿ ಅವ್ರನ್ನು ಕೂಡ ಇಳಿಸುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಸಪೋರ್ಟ್ ಮಾಡೋದ್ರಿಂದ ಯಾವ ಥರ ಮಾಡ್ತಾರೆ ಅಂತ ಕಾದು ನೋಡೋಕ್ಕಾಗಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಹರ್ಷ್ದೀಪ್ ಸಿಂಗ್ ಅವರು ಕಮ್ಬ್ಯಾಕ್ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಮತ್ತು ಅವರು ಪ್ಲೇಯಿಂಗ್ 11 ಕೂಡ ಬರುವಂಥ ಚಾನ್ಸಸ್ ಇರೋದ್ರಿಂದ ಯಾರು ಇಲ್ಲಿ ಅವ್ರಿಗೆ ವಾಕಿಂಗ್ ಮಾಡ್ತಾರೆ ಅಂತ ಕಾದು ನೋಡೋಕ್ಕಾಗಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಪೇಸರ್ಗಳಿಗೆ ಜಾಸ್ತಿ ವಿಕೆಟ್ ಕೂಡ ಬೀಳೋದ್ರಿಂದ ನಸೀಮ್ ಶಾ ಆಗಿರ್ಬೋದು, ಮತ್ತು ಶೈನ್ ಅಫ್ರೀದಿ ಆಗಿರ್ಬೋದು, ಮತ್ತು ಹಾರಿಸ್ ರಫ್ ಆಗಿರ್ಬೋದು, ಇವ್ರಗಳ ಮಧ್ಯೆ ಯಾವ ಥರ ಆಡ್ತಾರೆ ಅಂತ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ಕಾದು ನೋಡ್ಬೇಕಾಗಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಯಾವ ಥರ ಮಾಡ್ತಾರೆ ಅಂತ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಇಂಡಿಯಾದವರು ಯಾವ ಥರ ಬ್ಯಾಟಿಂಗ್ ಅಪ್ರೋಚ್ನ ಕೂಡ ನೀಡ್ತಾರೆ ಅಂತ ನೋಡಬೇಕು. ಇಲ್ಲಿ ಬೌಲಿಂಗ್ ಫಸ್ಟ್ ತಗೊಂಡ್ರೆ ಇಂದು ಬೆಸ್ಟಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಹೋಗ್ತಾ ಇಲ್ಲಿ ಕೂಡ ಬಾಲು ಸ್ಲೋ ಆಗಿ ಬರೋದ್ರಿಂದ ಇಲ್ಲಿ ಪಿಚ್ ಕೂಡ ಸ್ಲೋ ಆಗ್ತಾ ಹೋಗುತ್ತೆ. ಆದ್ರಿಂದ ಇಲ್ಲಿ ಫಸ್ಟ್ ಬೌಲಿಂಗ್ ಮಾಡೋದ್ರಿಂದ ಕೂಡ ಒಂದು ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ, ಅಡ್ವಾಂಟೇಜ್ ಕೂಡ ಜಾಸ್ತಿ ಇರೋದ್ರಿಂದ ಫಸ್ಟ್ ಬೌಲಿಂಗ್ ಮಾಡಿದ್ರೆ ಚೂರ್ ಅಡ್ವಾಂಟೇಜ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಟಾಸ್ ಕೂಡ ವ್ಯತ್ಯಾಸ ಕೂಡ ಆಗುತ್ತೆ. ಆದ್ರಿಂದ ಇಲ್ಲಿ ಟಾಸ್ ಗೆದ್ದವರು ಮೊದಲು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ವಿನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನು ಪಿಚ್ ಕಡೆ ನೋಡಿದ್ರೆ ಇದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ಲೋ ಸ್ಕೋರ್ ಗೇಮ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಮತ್ತು ಹೈ ಇನ್ಸೆಂಟಿವ್ಸ್ ಕ್ಲೋಸ್ ಗೇಮ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಇದು ಲೋ ಸ್ಕೋರ್ ಗೇಮ್ ಆಗಿರೋದ್ರಿಂದ ಪ್ರತಿಯೊಂದು ಬಾಲು ಕೂಡ ಇಲ್ಲಿ ಕೌಂಟಬಲ್ ಆಗಿರುತ್ತೆ. ಮತ್ತು ವೈಡು ಮತ್ತು ನೋಬಲ್ ಆಗಿರ್ಬೋದು ಎಲ್ಲ ಕೂಡ ಕೌಂಟಬಲ್ ಆಗಿರುತ್ತೆ. ಇಲ್ಲಿ ಯಾರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೋ ಅವರು ಇಲ್ಲಿ ವಿನ್ ಆಗುವಂಥ ಚಾನ್ಸಸ್ ಕೂಡ ಇರೋದ್ರಿಂದ ಕೂಡ ಇಲ್ಲಿ ಇಂಡಿಯಾಗೆ ಬ್ಯಾಟ್ಸ್ಮನ್ಗಳಿಗೆ ಇಲ್ಲಿ ಇನ್ನೂ ಕಷ್ಟ ಆಗುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತು ಅವ್ರ ಕಡೆ 3 ಪೇಸರ್ಗಳು ಕೂಡ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡ್ತಾರೆ. ಮತ್ತು ಇವ್ರ ಜೊತೆ ಹೊಸಬ ಬೌಲರ್ ಆದಂಥ ಅಬ್ಬಾರ್ ಅವರು ಯಾವ ಥರ ಬೌಲಿಂಗ್ ಮಾಡ್ತಾರೆ ಅಂತ ಇನ್ನೂ ಕಾದು ನೋಡೋಕ್ಕಾಗಿದೆ ಅಂತ ಹೇಳ್ಬೋದು. ಮತ್ತು ಇವರು ವಿರಾಟ್ ಕೊಹ್ಲಿಗೆ ಟ್ರಬಲ್ ಕೊಡುವಂಥ ಚಾನ್ಸಸ್ ಕೂಡ ಇರೋದ್ರಿಂದ ಇವ್ರು ಯಾವ ಥರ ಬೌಲಿಂಗ್ ಮಾಡ್ತಾರೆ ಅಂತ ಕಾದು ನೋಡೋಕ್ಕಾಗಿದೆ. ಮತ್ತು ಇಲ್ಲಿ ಅವರು ಸ್ಟ್ರಗಲ್ ಮಾಡ್ತಾರೆ ಅಥವಾ ಅವ್ರ ಮೇಲೆ ಡಾಮಿನೇಟ್ ಮಾಡ್ತಾರೆ ಅಂತ ಇನ್ನೂ ಕಾದು ನೋಡೋಕ್ಕಾಗಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಪಿಚ್ ರಿಪೋರ್ಟಲ್ಲೂ ಕೂಡ ಪೇಸರ್ಗಳಿಗೆ ಜಾಸ್ತಿ ವಿಕೆಟ್ ಬೀಳುವಂಥ ಚಾನ್ಸಸ್ ಕೂಡ ಇರೋದ್ರಿಂದ ಇಲ್ಲಿ ಶಮಿ ಅವರು ಯಾವ ಬೌಲಿಂಗ್ ಚೆನ್ನಾಗಿ ಮಾಡಿರಬೇಕು, ಮತ್ತು ಹರ್ಷ್ದೀಪ್ ಸಿಂಗ್ ಅವರು ಲೆಫ್ಟ್ ಬೌಲರ್ ಆಗಿ ಚೆನ್ನಾಗಿ ಮಾಡ್ತಾರೆ ಅಂತ ಇನ್ನು ಕಾನ್ಫಿಡೆನ್ಸ್ ಕೂಡ ತಂದು ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತು ಶಮಿ ಅವ್ರಿಗೆ ಇಲ್ಲಿ ಹರ್ಷ್ದೀಪ್ ಸಿಂಗ್ ಅವರು ಯಾವ ಥರ ಬೌಲಿಂಗ್ ಮಾಡ್ತಾರೋ, ಮತ್ತು ಇಲ್ಲಿ ಹರ್ಷಿತ್ ರಾಣಾ ಅವರು ಕೂಡ ಕ್ವಿಕ್ ಆಗಿ ಹಾಕೋದ್ರಿಂದ ಇಲ್ಲಿ ಕೂಡ ಎಫೆಕ್ಟ್ ಕೂಡ ಆಗ್ತಾರೆ. ಮತ್ತು ಇವ್ರ ಜೊತೆ ಹಾರ್ದಿಕ್ ಪಾಂಡ್ಯ ಅವರ ಕಟರ್ಗಳ ಮುಖಾಂತರ ಕೂಡ ಕಾಟ ಕೂಡ ಕೊಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ಕುಲ್ದೀಪ್ ಯಾದವ್ನ ಒಂದು ಚಾನ್ಸ್ ಅಂತ ನೋಡಿ ಕುಲ್ದೀಪ್ ಯಾದವ್ನ ಬ್ರೇಕ್ ಮಾಡಿ ಇಲ್ಲಿ ಹರ್ಷಿತ್ ರಾಣಾ ಅವರು ಮತ್ತು ಹರ್ಷ್ದೀಪ್ ಸಿಂಗ್ ಅವರು ಮತ್ತು ಶಮಿ ಮತ್ತು ಇವ್ರ ಜೊತೆ 4 ಪೇಸರ್ಗಳ ಜೊತೆ ಹೋದ್ರು ಕೂಡ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಮತ್ತು ನಿಮ್ಮ ಪ್ರಕಾರ ಇಂಡಿಯಾ ಗೆಲ್ಲುತ್ತೆ ಇಲ್ವಂತ ಕಮೆಂಟ್ ಸೆಕ್ಷನ್ಲಿ ಇಂಡಿಯಾ ವಿನ್ ಅಂತ ಕಮೆಂಟ್ ಮಾಡ್ತಾ ಬನ್ನಿ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಲಾಸ್ಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಎಷ್ಟು ರನ್ ಹೊಡಿತಾರೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಬನ್ನಿ. ಮತ್ತು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಇಲ್ಲಿ ಶೈನ್ ಅಫ್ರೀದಿ ಆಗಿರ್ಬೋದು, ಮತ್ತು ಹಾರಿಸ್ ರಫ್ ಆಗಿರ್ಬೋದು, ಮತ್ತು ನಸೀಮ್ ಶಾ ಆಗಿರ್ಬೋದು ಯಾವ ಥರ ವಿಕೆಟ್ ತೆಗಿತಾರೆ ಅದ್ರ ಮೇಲೆ ಪಾಕಿಸ್ತಾನ ಟೀಮ್ ಕೂಡ ನಿಂತಿದೆ ಅಂತ ಹೇಳ್ಬೋದು.